ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಹೊಸ ಪ್ರಾಡಕ್ಟು ಅಂದರೆ ಐಬ್ರೋ ಮಾಡೋ ಅಂಥದ್ದು ಹೊಸ ಪ್ರಾಡಕ್ಟು. ನಾವು ಹೋಗಿ ಅಲ್ಲಿ ಪಾರ್ಲರ್ ಮುಂದೆ ನಿಂತು ಅಲ್ಲಿ ಥ್ರೆಡ್ಡಲ್ಲೆಲ್ಲ ಐಬ್ರೋ ಮಾಡಿಸ್ಕೊಂಡು ತುಂಬ ಟೈಮ್ ತಗೊಳ್ಳುತ್ತೆ. ತುಂಬ ಜನ ಇದ್ದಾಗ ನಾವು ಸಹ ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವೇ ಈ ರೀತಿ ಒಂದು ಮಿಷಿನ್ ಬಂದಿದೆ ಇವಾಗ. ಇದನ್ನು ತಂದಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ಮನೆಯಲ್ಲೇ ಟ್ರಿಮ್ಮಾಗಿ ಐಬ್ರೋನ ಶೇಫ್ ಎಲ್ಲ ತಗೊಂಡು ನೀಟಾಗಿ ಮಾಡ್ಕೊಳ್ಬೋದು. ಇದನ್ನು ಇದಕ್ಕೆ ಒಂದು ಬ್ರಷು ಕೂಡ ಕೊಟ್ಟಿದ್ದಾರೆ. ಮತ್ತು ಅಪ್ಪರ್ ಲಿಪ್ಪು ಮತ್ತು ಎಡ್ ಮೇಲಿರೋ ಕೂದಲು ಅವೆಲ್ಲ ರಿಮೂವ್ ಮಾಡೋದಕ್ಕೆ ಅದಕ್ಕೊಂದು ಇದು ಕೊಟ್ಟಿದ್ದಾರೆ. ಐಬ್ರೋಕ್ಕೆ ಬೇರೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟು. ತುಂಬಾ ನೋಡಿ ಎಷ್ಟು ನೀಟಾಗಿ ಅವ್ರು ಮಾಡ್ಕೊಳ್ತಿದ್ದಾರೆ ನೋಡಿ. ಒಂದು ಏರ್ಗಳು ಇರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಐಬ್ರೋನು ತುಂಬ ಚೆನ್ನಾಗಿ ಶೇಪ್ ಬರುತ್ತೆ, ನೀಟಾಗಿ ಮಾಡ್ಕೊಳ್ಬೋದು ನಾವು. ಅದು ಎರಡು ಅಪ್ಪರ್ ಲಿಪ್ ಮಾಡೋದೊಂದು, ಐಬ್ರೋ ಮಾಡೋದೊಂದು ಎರಡು ಕೊಟ್ಟಿದ್ದಾರೆ. ಎರಡನ್ನೂ ಕೂಡ ನಾವು ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಚ್ಕೊಂಡು ಇದನ್ನು ಬಿಚ್ಚಿಬಿಟ್ಟು ಅದನ್ನು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ನೋಡಿ, ಹಣೆಯಲ್ಲಿರೋ ಅಂಥ ಏರ್ ತೆಗಿಯೋದಕ್ಕೆ, ಅಪ್ಪರ್ ಲಿಪ್ ತೆಗಿಯೋದಕ್ಕೆ ಇದನ್ನು ಯೂಸ್ ಮಾಡೋದು. ಇವಾಗ ಅದನ್ನು ತೆಗೆದುಬಿಟ್ಟು ಐಬ್ರೋ ಹೇಗೆ ಮಾಡೋದು ಅನ್ನೋದನ್ನು ಐಬ್ರೋಗೆ ಮತ್ತು ಇದಕ್ಕೊಂದು ಕರೆಂಟು ಚಾರ್ಜರ್ ಕೊಟ್ಟಿದ್ದಾರೆ. ನಾವು ಯಾವಾಗ ಇದು ಚಾರ್ಜ್ ಹೋಗುತ್ತೋ ಆವಾಗ ಚಾರ್ಜ್ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನೋಡಿ. ಇದು ಕ್ಲೀನ್ ಮಾಡೋದಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ, ಕ್ಲೀನ್ ಮಾಡೋದಕ್ಕೆ ನೀಟಾಗಿ. ಅದರ ಹೇರ್ ಏನಾದ್ರು ಸಿಗಾಕೊಂಡಿದ್ರೆ ಅದನ್ನೆಲ್ಲ ಫುಲ್ಲು ತೆಗಿಬೋದು. ನೀಟಾಗಿ ಹೋಗುತ್ತೆ ನೋಡಿ, ಎಷ್ಟು ನೀಟಾಗಿ ಹೋಗುತ್ತೆ. ಕಲರು ತುಂಬ ಚೆನ್ನಾಗಿದೆ, ಪ್ರಾಡಕ್ಟು ಚೆನ್ನಾಗಿದೆ ನೋಡಿ. ವಂಡರ್ಫುಲ್ ಆಗಿದೆ ಕಲರು. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಕೆಲಸನೂ ಅಷ್ಟೇ ಮಾಡುತ್ತೆ ಅದು. ಈ ರೀತಿ ಚಾರ್ಜಿಗೆ ಹಾಕೋದು ಅಷ್ಟೇ. ಪ್ಲಗ್ ಇರುತ್ತೆ ಮನೆಯಲ್ಲಿ, ಪ್ಲಗ್ಗಿಗೆ ಹಾಕ್ಬಿಟ್ರೆ ಚಾರ್ಜ್ ಆಗುತ್ತೆ. ಇಷ್ಟೇ ಇದು ಸುಲಭದ ಕೆಲಸ. ಮತ್ತು ಇನ್ನೊಂದೇನಪ್ಪ, ಕ್ಯಾಪ್ ಕೂಡ ಕೊಟ್ಟಿದ್ದಾನೆ ನೀಟಾಗಿ ಅದನ್ನು ಹಾಕಿಡೋದಕ್ಕೆ. ಆಮೇಲೆ ಅಲ್ಲಿ ಲೈಟ್ ಬರುತ್ತೆ. ನಾವು ಚಾರ್ಜ್ ಹಾಕಿದಾಗ ಚಾರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು ಲೈಟ್ ಬರುತ್ತೆ, ಗ್ರೀನ್ ಲೈಟು. ಚಾರ್ಜಿಗೆ ಹಾಕಿದಾಗ ರೆಡ್ ಲೈಟು, ಚಾರ್ಜ್ ಆದಮೇಲೆ ಗ್ರೀನ್ ಲೈಟ್ ಬರುತ್ತೆ. ಆವಾಗ ನಮಗೆ ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸಲ ಚಾರ್ಜ್ ಮಾಡಿಕೊಂಡ್ರೆ 2-3 ಜನಕ್ಕೆ ಮಾಡ್ಬೋದು. ನಾವು ಹೊರಗಡೆ ಹೋಗಿ ಮಾಡಿಸೋದು 15 ರೂಪೀಸ್ ಕೊಡಬೇಕಾಗುತ್ತೆ. 50 ರೂಪೀಸು, 15 ಅಲ್ಲ 50 ರೂಪೀಸ್ ಕೊಡಬೇಕಾಗುತ್ತೆ. 50 ರೂಪಾಯಿ ತೊಗೊಳ್ತಾರೆ. ಅಪ್ಪರ್ ಲಿಪ್ಪು ಅದೆಲ್ಲ ಮಾಡಿದ್ರೆ 100-150 ಹಿಂಗೆಲ್ಲ ತಗೊಳ್ತಾರೆ. ತುಂಬಾ ನಾವು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಗುತ್ತೆ. ಅದ್ರ ಬದಲು ಈ ರೀತಿ ಒಂದು ಪ್ರಾಡಕ್ಟನ್ನು ನಮ್ಮ ಮನೆಯಲ್ಲಿ ತಂದಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಫಂಕ್ಷನಿಗೆ ಹೋಗಬೇಕಾಗಲಿ, ಎಲ್ಲರೂ ಹೋಗಬೇಕಾದಾಗ ಬೇಗನೆ ಕೂಡ ನಾವು ಈ ಪ್ರಾಡಕ್ಟಿಂದ ನಾವು ಐಬ್ರೋ ಮತ್ತು ಅಪ್ಪರ್ ಲಿಪ್ಪು ಮತ್ತು ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ಚೀಟಿನಲ್ಲಿ ಪ್ರತಿಯೊಂದನ್ನು ನೀಟಾಗಿ ಕೊಟ್ಟಿದ್ದಾನೆ. ನಾವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು. ತುಂಬ ಸುಲಭ ಇದೆ ಇದು. ಎಷ್ಟು ನೀಟಾಗಿ ಮಾಡ್ಕೊಳ್ಬೋದು ಅಂದರೆ ತುಂಬ ಚೆನ್ನಾಗಾಗುತ್ತೆ. ಸಣ್ಣ ಕೂದಲು ಕೂಡ ಉಳಿಯಲ್ಲ, ಎಲ್ಲವೂ ನೀಟಾಗಿ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ನಮಗೆ ಎಲ್ಲರೂ ಹೋಗಬೇಕು ಅಂದರೆ ತುಂಬಾ ತಲೆನೋವು. ಎಲ್ಲಿ ಐಬ್ರೋ ಮಾಡ್ತಾರೋ ಅಲ್ಲೆಲ್ಲ ಹುಡುಕೊಂಡು ಹೋಗಬೇಕು. ಮತ್ತು ಕೈಯಲ್ಲಾಗಲಿ, ಮುಖದಲ್ಲಿ ಫುಲ್ಲು ಎಲ್ಲ ಕಡೆ ಕೆನ್ನೆ ಮೇಲಾಗಲಿ, ಮತ್ತು ಗದ್ದದಲ್ಲಾಗಲಿ, ಹಣೆಯಲ್ಲಾಗಲಿ, ಎಲ್ಲೆಲ್ಲಿ ಅನ್ವಾಂಟೆಡ್ ಏರ್ ಇದೆಯೋ ಅಲ್ಲೆಲ್ಲ ಕೂಡ ನಾವು ರಿಮೂವ್ ಮಾಡ್ಬೋದು ಒಂದು. ಮತ್ತು ನಮಗೆ ಕೈಯಲ್ಲಿ ತುಂಬ ಇದೆ ಅನಿಸಿದ್ರೆ ಕೈಯಲ್ಲೂ ಕೂಡ ನಾವು ಏರ್ನ ರಿಮೂವ್ ಮಾಡ್ಬೋದು. ಅದಾದಮೇಲೆ ಕಾಲುಗಳಲ್ಲೂ ಕೂಡ ಜಾಸ್ತಿ ಕೂದಲುಗಳಿದೆ ಅಂದರೆ ಅಲ್ಲೂ ಕೂಡ ರಿಮೂವ್ ಮಾಡ್ಬೋದು. ತುಂಬ ಈಸಿ ಮೆಥಡು ಮಾಡ್ಕೊಳ್ಬೋದು. ಮತ್ತು ಈ ಪ್ರಾಡಕ್ಟಿಂದ ಐಬ್ರೋನು ಕೂಡ ಮಾಡ್ತಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ನೀಟಾಗಿ ಅಂದರೆ ಕೂದಲು ಇರೋದು ಡೈರೆಕ್ಷನ್ನು ವಿರುದ್ಧವಾಗಿ ತೆಗಿಬೇಕಾಗುತ್ತೆ. ಕೂದಲು ಬೆಳೆದಿರೋ ಕಡೆ ತೆಗಿಯೋಕ್ಕೆ ಹೋದರೆ ಬರಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೆದ್ರೆ ನೀಟಾಗಿ ರಿಮೂವ್ ಆಗುತ್ತೆ ಕೂದಲುಗಳು. ಈ ಒಂದು ಏರು ಇರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನಾನು ಕೂಡ ಮಾಡಿಸ್ಕೊಳ್ತಿದ್ದೀನಿ, ಅವರು ಕೂಡ ಮಾಡ್ಕೊಂಡಿದ್ದಾರೆ. ಬೇರೆ ಕಡೆ ಹೋಗಿ ನಾವು ಗಂಟೆಗಟ್ಟಲೆ ಕಾಯೋ ಬದಲು ಇವರಿಗೇ
50 ರೂಪೀಸ್ ಕೊಟ್ಟು ನಾವು ಮಾಡಿಸ್ಕೊಳ್ಬೋದು, ಇಲ್ಲ 40 ರೂಪೀಸು 50 ರೂಪೀಸು ಕೊಟ್ಟು ನಾವು ಮಾಡಿಸ್ಕೊಳ್ಬೋದು. ಭಾಳ ಈಸಿ ಇದೆ. ಇದೆಲ್ಲ ಮಾಡಿ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತುಂಬ ಕಡಿಮೆ ವ್ಯೂಸ್ ಬರ್ತಾಯಿದೆ, ನನಗೆ ಸಬ್ಸ್ಕ್ರೈಬರು ಕಡಿಮೆ. ನಾನು ತುಂಬ ವರ್ಷದಿಂದ ಮಾಡ್ತಾನೇ ಇದ್ದೀನಿ, ಆದರೆ ಕೂಡ ನನಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ವ್ಯೂಸು ಕೂಡ ಕಡಿಮೆ ಬರ್ತಾಯಿದೆ. ಪ್ರತಿಯೊಬ್ಬರು ನನ್ನ ವೀಡಿಯೋನ ಫಾಲೋ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರು ನಮಗೂ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡಾಕಬೇಕು ಅನ್ನೋ ಉತ್ಸವ ಬರುತ್ತೆ. ಹಾಗಾಗಿ ನೀವು ಎಲ್ಲರೂ ಫಾಲೋ ಮಾಡಿ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಗಿತ್ತು ಅಂತೇಳಿ ಶೇರ್ ಮಾಡಿ. ಕಮೆಂಟ್ಸಲ್ಲೂ ಕೂಡ ಹೇಗೆ ನಾನು ಮಾಡಿರೋ ಅಂಥ ವೀಡಿಯೋಗಳು ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ಸಲ್ಲಿ ಕೂಡ ಹೇಳ್ಬೋದು. ಚೆನ್ನಾಗಿರುತ್ತೆ ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಒಂದು ಕೂದಲು ಕೂಡ ಚಿಕ್ಕ ಪುಟ್ಟ ಕೂದಲು ಇರಲ್ಲ, ಎಲ್ಲವನ್ನೂ ಕೂಡ ರಿಮೂವ್ ಮಾಡ್ಬೋದು ನೀಟಾಗಿ. ಅಪ್ಪರ್ ಲಿಪ್ ಅಂತೂ ಸೂಪರು, ಸ್ಮೂತಾಗಿ ಹ್ಯಾಂಡಲ್ ಮಾಡುತ್ತೆ, ಒಂದು ಚೂರು ರಿಸ್ಕ್ ಆಗೋಲ್ಲ, ಉರಿಯಲ್ಲ, ಒಂದು ಏನೂ ಆಗಲ್ಲ, ಅಷ್ಟು ನೀಟಾಗುತ್ತೆ. ಮಾಡಿ ನೀವು ಒಂದು 15 ದಿನ ಆದ್ರೂ ಒಂದು ಪುಟ್ಟು ಕೂದಲು ಕೂಡ ಬೇಗ ಬರಲ್ಲ. ತುಂಬ ಈ ಐಬ್ರೋ ನಾವು ಥ್ರೆಡ್ಡಲ್ಲಿ ಹೇಗೆ ಮಾಡಿಸಿದ್ರೆ ಲೇಟಾಗಿ ಬರುತ್ತೋ ಅದೇ ರೀತಿ ಇದರಲ್ಲೂ ಕೂಡ 15 ದಿವಸ ಆದ್ರೂ ಒಂದು ಚೂರು ಬಂದಿಲ್ಲ ನೋಡಿ, ಅಷ್ಟು ನೀಟಾಗಿದೆ. ನೋಡಿದ ಮೇಲೇ ನಾನು ಈ 15 ದಿವಸ ಕಳೆದ ಮೇಲೇ ನಾನು ಈ ವಿಡಿಯೋ ಹಾಕ್ತಾ ಇರೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ನೋಡಿ, ಎಷ್ಟು ನೀಟಾಗಿ ಅವ್ರು ಮಾಡ್ತಾಯಿದ್ದಾರೆ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿದ್ರೆ ತುಂಬ ನೀಟಾಗಿ ಒಂದು ಸಣ್ಣ ಪುಡಿ ಕೂದಲು ಕೂಡ ಅಲ್ಲಿ ಉಳಿಯಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಪ್ರಾಡಕ್ಟನ್ನು ನೀವು ಕೂಡ ತಗೊಂಡು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ನೋಡಿ. ಸಣ್ಣ ಸಣ್ಣ ಕೂದಲು ಕೂಡ ಈ ರೀತಿ ಹೋಗುತ್ತೆ, ಒಂದು ಚೂರು ನಮಗೆ ಥ್ರೆಡ್ಡಲ್ಲಿ ತೆಗೆದ್ರೂ ಉರಿ ಬರುತ್ತೆ, ಮತ್ತು ಇನ್ನೊಂದು ಫ್ಲಕ್ಕರಲ್ಲಿ ತೆಗೆದ್ರೂ ಉರಿ ಬರುತ್ತೆ. ಇದರಲ್ಲಿ ಒಂದು ಚೂರು ಉರಿಯಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ನಮಗೆ ಅವ್ರು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು. ಸೊ ಎಷ್ಟು ನೀಟಾಗಿ ತೆಗಿಬೋದು ಅಂದರೆ ಅಬ್ವಿಯಸ್ಲಿ ತುಂಬ ಚೆನ್ನಾಗಿದೆ ನೋಡಿ. ಹಣೆ ಮಧ್ಯೆ ಇರೋಂಥ ಕೂದಲು ರಿಮೂವ್ ಮಾಡ್ಬೋದು. ನಮಗೆ ಅನ್ವಾಂಟೆಡ್ ಏರಿಯಾ ಎಲ್ಲೆಲ್ಲಿದೆಯೋ ಬೇಡವಾಗಿದ್ದಂಥ ಕೂದಲು ಅಲ್ಲೆಲ್ಲ ಕೂಡ ನಾವು ರಿಮೂವ್ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಪ್ರಾಡಕ್ಟ್ ಇದು ತುಂಬ ಚೆನ್ನಾಗಿದೆ. ಈ ಥರದ್ದು ಸರ್ಚ್ ಮಾಡಿ ಬೇಕಾದರೆ ನೀವು ಅಮೆಜಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಎಂಥರಲ್ಲಾದರೂ ತೊಗೊಳ್ಬೋದು. ಇದೇ ಬೇಕು ಅಂದರೆ ಬೇಕಾದ್ರೆ ಈ ವಿಡಿಯೋನ ಮತ್ತೆ ರಿಪೀಟ್ ನೋಡಿ, ಅಲ್ಲೇ ಅದರ ಹೆಸರು ಫುಲ್ ಬರುತ್ತೆ, ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಬುಕ್ ಮಾಡ್ಕೊಂಡು ತರಿಸ್ಕೊಳ್ಬೋದು ನೋಡಿ. ಹಂಗೆ ಆಪೋಸಿಟ್ ಡೈರೆಕ್ಷನ್ನಲ್ಲೇ ತೆಗಿಬೇಕಾಗುತ್ತೆ. ಹೀಗೆ ತುಂಬ ನೀಟಾಗಿ ಹೋಗುತ್ತೆ ನೋಡಿ. ಒಂದು ಸಣ್ಣ ಪುಟ್ಟ ಕೂದಲು ಕೂಡ ಉಳಿಯಲ್ಲ, ಸಣ್ಣ ರೋಮಗಳು ಕೂಡ ಉಳಿಯಲ್ಲ, ಅಷ್ಟು ನೀಟಾಗಿ ಹೋಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ವಿಡಿಯೋ ನೋಡೋದು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.